ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಆಟಿ ಅಮಾವಾಸ್ಯೆ ಆಗಿರೋದ್ರಿಂದ ಕಷಾಯ ಕುಡಿಲಿಕ್ಕಿತ್ತು. ಸೊ ಇದು ಕೆತ್ತೆಲ್ಲ ತಂದಾಗಿ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಅದನ್ನು ಬುದ್ಧಿ ಮತ್ತು ಕಡಿಯೋ ಕಲ್ಲಲ್ಲಿ ಕಡಿತಿದ್ರು. ಮತ್ತು ಇದು ಕಲ್ಲು ಅಂದರೆ ಲಾಸ್ಟಿಗೆ ಆ ಕಲ್ಲನ್ನು ಬಿಸಿ ಮಾಡಿ ಆ ಕಷಾಯಕ್ಕೆ ಹಾಕಲಿಕ್ಕೆ ಇಟ್ಟಿದ್ದದು. ಇಲ್ಲಿ ಆ ಕಲ್ಲು ಬಿಸಿ ಆಯಿತು ಅಂತ ಅಮ್ಮ ತೆಗಿತಿದ್ರು. ಮತ್ತೆ ಲಾಸ್ಟಿಗೆ ಇಲ್ಲಿ ಹಾಕಿದ್ರು. ಹಾಕಿ ಆದಮೇಲೆ ಪುನಃ ಇನ್ನೊಂದು ಪಾತ್ರೆಯಲ್ಲಿದ್ದ ಕಷಾಯ ಅಂತಿತ್ತು ಅದನ್ನು ಅದ್ರ ಮೇಲೆ ಹಾಕಿ ಮುಚ್ಚಿಡ್ತಾರೆ ಅಮ್ಮ. ಈಗ ಲೋಟಕ್ಕಾಗಿ ಕೊಟ್ಟರು ಕುಡಿಲಿಕ್ಕೆ ಕೊಡುವಾಗ ಒಂದೊಂದು ಅವಸ್ಥೆ ಸ್ಟಾರ್ಟ್ ಆಯಿತು ನನ್ನದು. ಇಲ್ಲಿ ಗೋಡಂಬಿ ಬೆಲ್ಲ ಎಲ್ಲ ಇಟ್ಟಿದ್ದಾರೆ ಕುಡ್ದಾದ್ಮೇಲೆ ತಿನ್ನಲಿಕ್ಕೆ ಅಂತ. ಆದರೆ ಅದಕ್ಕಿಂತ ಮುಂಚೆ ಕುಡಿಬೇಕಿತ್ತಲ್ಲ, ಅದು ತುಂಬ ದೊಡ್ಡ ವಿಷಯ ಆಗಿತ್ತು. ಸೊ ಇಲ್ಲಿ ಫಸ್ಟ್ ಅಪ್ಪ ಅದಕ್ಕಿಂತ ಮುಂಚೆ ಅಮ್ಮ ಎಲ್ಲ ಕುಡ್ದಿದ್ದಾರೆ. ಆದರೆ ಅಪ್ಪ ಕುಡಿಯೋ ಒಂದು ಸೀನನ್ನು ಕ್ಯಾಪ್ಚರ್ ಮಾಡ್ತಿದ್ದೇನೆ ಇಲ್ಲಿ. ಅಪ್ಪ ಆರಾಮದಲ್ಲಿ ಕುಡಿದ್ರು, ನನ್ನದು ಮತ್ತೆ ಪಚಿತಿ ಆಗಿದೆ ಅಲ್ಲಿ. ನಾನು ಕುಡಿಯುವಾಗ ತುಂಬ ಸ್ಟ್ರಗಲ್ ಮಾಡಿದ್ದೇನೆ. ಅದು ಒಮ್ಮೆಲೆ ಬಾಯೊಳಗೆ ಹೋಗುದಿಲ್ಲ ಅಂತೇಳಿ ಅಪ್ಪನ ಹತ್ರ ಒಂಚೂರು ಟಿಪ್ಸ್ ಕೇಳಿ, ನೀವು ಕಚ್ಚಿ ಕುಡಿದ್ರಾ ಮಾಡಿ ಕುಡಿದ್ರಾ ಅಂತೆಲ್ಲ ಕೇಳಿ ಮತ್ತೆ ಲಾಸ್ಟಿಗೆ ನಾನು ಕುಡ್ದದು. 2 hours later ಎಲ್ಲರೂ ಒಂದು ಸಿಪ್ಪನ್ನು ಘಟಕ ಕುಡಿದು ಮುಗಿಸಿ ಆಯಿತು. ನನಗೆ ಆ್ಯಕ್ಚುಲಿ ಮತ್ತೆ ಫಸ್ಟಿಗೆ ಕೊಟ್ಟಿದ್ರು. ನನ್ನದು ಕುಡ್ದಾದ್ಮೇಲೆ ಅಮ್ಮಂದು ಕುಡ್ದಾಗಿದೆ, ಅಪ್ಪಂದು ಕುಡ್ದಾಗಿದೆ, ಚಿಕ್ಕಮ್ಮಂದು ಕುಡ್ದಾಗಿದೆ. ಬಟ್ ನನ್ನದು ಕುಡಿಯೋದು ಕಾಣೋದಿಲ್ಲ. ನಂಗೆ ಅದೊಮ್ಮೆ ಬಾಯೊಳಗೆ ಹೋಗುವಾಗ ಟೇಸ್ಟ್ ಕೈಪ್ ಆಗ್ತದೆ ಅಂತ ಗೊತ್ತುಂಟು. ಸೊ ನಾನು ತುಂಬ ಎಳಿತಿದ್ದೆ ಅದನ್ನು ಕುಡಿಲಿಕ್ಕೆ. 3 hours later ಫೈನಲಿ ಇಲ್ಲಿ ಒಂದು ಲೋಟದಲ್ಲಿ ಅರ್ಧ ಲೋಟ ಕುಡ್ದೆ. ಅದು ಮಾಡಿ ಕುಡ್ದದ್ದು, ಅಂದರೆ ಕಚ್ಚಿ ಕುಡಿಲಿಲ್ಲ. ನಾನು ಮಾಡಿ ಕುಡ್ದಾಗ ತುಂಬ ಎಂತ ಹೇಳುದು ಕಹಿ ಆಯಿತು. ಮತ್ತೆ ಉಳಿದ ಅರ್ಧ ಲೋಟ ಹೇಗೆ ಕುಡಿಯೋದು ಅಂತ ಯೋಚನೆ ಮಾಡ್ತಾನೆ ಇದ್ದೆ. ಮತ್ತೆ ಫೈನಲಿ ಕುಡ್ದೆ, ಒಮ್ಮೆಲೆ ಕುಡ್ದು ಖಾಲಿ ಮಾಡಿದೆ. ಆ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡ್ಬೋದು ನಂಗೆ ಹೇಗೆ ಫೀಲ್ ಆಗ್ತಿತ್ತು ಅಂತ. ಸೊ ಫೈನಲಿ ಇಲ್ಲಿ ಕುಡಿದು ಲೋಟ ತೋರಿಸ್ತಿದ್ದೆ. ಮತ್ತೆ ತಮ್ಮ ಬಂದಿದ್ದ ಕುಡಿಲಿಕ್ಕೆ. ಅವನು ಕ್ಯಾಮರಕ್ಕೆ ಫೇಸ್ ಮಾಡ್ಲಿಕ್ಕೆ ಒಂಚೂರು ಇದು ಮಾಡ್ತಿದ್ದ, ಆದರೆ ಗ್ಯಾಪಲ್ಲಿ ಒಂದು ಸ್ವಲ್ಪ ತೆಗೆದೆ. ಕುಡಿಯುವುದು ಹೇಗೆ ಅದೆಲ್ಲ ತೆಗಿಲಿಲ್ಲ, ಒಂದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಎಲ್ಲ ಕುಡ್ದೆಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ಮೆಂತೆ ಗಂಜಿ ತಿಂದದ್ದು ಅಷ್ಟೇ. ಅದರೊಟ್ಟಿಗೆ ಉಪ್ಪಿನಕಾಯಿ ಹಾಕೊಂಡು ತಿಂದರೆ ಚೆಂದ ಆಗ್ತದೆ ಅಂತ. ಸೊ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಮನೆಯಲ್ಲಿ ಆಟಿ ಅಮಾವಾಸ್ಯೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಬಾಯ್.